ಇದೀಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳಾದ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಇವತ್ತು ಕೋರ್ಟ್ಗೆ ಹಾಜರಾದರು. ಇಂದು ಕೋರ್ಟ್ನಲ್ಲಿ ಎಲ್ಲ ಆರೋಪಿಗಳಿಗೆ ಚಾರ್ಜಸ್ ಫ್ರೇಮ್ ಮಾಡಬೇಕಿತ್ತು. ಆದರೆ ಓರ್ವ ಆರೋಪಿ ಪವನ್ ಗೈರಾಗಿದ್ದ ಕಾರಣ ಚಾರ್ಜ್ ಫ್ರೇಮ್ ಮಾಡದೆ ಜುಲೈ 10ಕ್ಕೆ ವಿಚಾರಣೆ ಮುಂದೂಡಿದ್ರು. ಆದರೆ ಹೊರಬರಬೇಕಾದ್ರೆ ದರ್ಶನ್ ಮತ್ತು ಪವಿತ್ರ ಕೈ ಹಿಡಿದು ಹೊರಬಂದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಲಿಫ್ಟ್ನಲ್ಲಿ ಹಠ ಮಾಡಿ ಪವಿತ್ರ ದರ್ಶನ್ ನಂಬರ್ ಪಡೆದಿದ್ದಾಳಂತೆ. ಲೋನ್ ಕಟ್ಟದ್ದಕ್ಕೆ ಫೈನಾನ್ಸ್ ಸಿಬ್ಬಂದಿ ವ್ಯಕ್ತಿಯೋರ್ವನನ್ನ ಮನೆಯಲ್ಲಿ ಕೂರಿ ಹಾಕಿ ಬೀಗ ಜಡಿದಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಆನಂದನಗರದಲ್ಲಿ ಘಟನೆ ನಡೆದಿದೆ. ಚೋಳಮಂಡಲಂ ಫೈನಾನ್ಸ್ನಲ್ಲಿ 15 ಲಕ್ಷ ಸಾಲ ಪಡೆದಿದ್ದ ಅರುಣ್ ಎಂಬಾತನನ್ನ ಮನೆಯಲ್ಲೇ ಕೂಡಿ ಹಾಕಿ ಫೈನಾನ್ಸ್ ಸಿಬ್ಬಂದಿ ಬೀಗ ಹಾಕಿದ್ದಾರೆ. ವಿಚಾರ ಗೊತ್ತಾಗಿ ಸ್ಥಳಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ಬಾಲಕೃಷ್ಣ ಅರುಣ್ನನ್ನ ರಕ್ಷಿಸಿ ಎಫ್ಐಆರ್ ಹಾಕುವುದಾಗಿ ಫೈನಾನ್ಸ್ ಸಿಬ್ಬಂದಿಗೆ ಎಚ್ಚರಿಸಿದ್ರು.